ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮೈಸೂರು ಜಿಲ್ಲೆಯಿಂದ ಕರ್ನಾಟಕ ರಾಜ್ಯದಲ್ಲಿ ಏನ್ ನಡೀತಾ ಇದೆ, ಮಹಿಳೆಯರಿಗೆ ಅನ್ಯಾಯ ಆಗಿದೆ, ಸಂತ್ರಸ್ತರಾಗಿದ್ದಾರೆ, ಅವರ ರಕ್ಷಣೆ ಆಗ್ತಾ ಇಲ್ಲ ಅಂತಕ್ಕಂಥ ವಿಚಾರವಾಗಿ ಇವತ್ತೇನು ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಆರೋಪ ಬಂದಿದೆ. ಎಚ್ ಡಿ ರೇವಣ್ಣ ಅವರ ಮೇಲೆ ಏನು ಆರೋಪ ಬಂದಿದೆ, ಇವತ್ತು ನಾನು ಕೋರ್ ಕಮಿಟಿ ಅಧ್ಯಕ್ಷನಾಗಿ ರಾಜ್ಯಾಧ್ಯಕ್ಷರು ಕುಮಾರಸ್ವಾಮಿ ಅವರು ಕೂಡ ಪ್ರಥಮ ದಿನ ಹೇಳಿದ್ದೇವೆ. ಕರ್ನಾಟಕ ರಾಜ್ಯ ಸರ್ಕಾರ ಏನು SIT ತನಿಖೆಯನ್ನ ಮಾಡಿದೆ ಅದನ್ನು ಮುಕ್ತ ಮನಸ್ಸಿಂದ ಸ್ವಾಗತ ಮಾಡಿದ್ದೇವೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಅಂತಕ್ಕಂಥದ್ದು ಕೂಡ ಹೇಳಿದ್ದೇವೆ. ಕೊನೆಗೆ ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅಂತಕ್ಕಂಥದ್ದನ್ನು ಕೂಡ ಕುಮಾರಸ್ವಾಮಿ ಅವರ ನೇರವಾಗಿ ಹೇಳಿದ್ದಾರೆ. ಆದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತೇನು SIT ಮೂಲಕ ಸಂಸ್ಥೆಯ ಮೂಲಕ ತನಿಖೆ ನಡೆಸ್ತಾ ಇದೆ. ಇವತ್ತು ಆಗಿರ್ತಕ್ಕಂಥ ಹಗರಣ ಅಂತಾರಾಷ್ಟ್ರೀಯ ಮಟ್ಟದ ಜಾಲದಲ್ಲಿ ನಡೆಯತಕ್ಕಂಥ ಈ ಒಂದು ಹಗರಣ, ಈ ಒಂದು ಹಗರಣದ ಬಗ್ಗೆ ಚೆನ್ನೈನ ಒಂದು ಕಂಪನಿಯಲ್ಲಿ 3 ಕೋಟಿ ರೂಪಾಯಿ ಕೊಟ್ಟು ಪೆನ್ ಡ್ರೈವ್ ಅನ್ನ ಪರ್ಚೇಸ್ ಮಾಡಿ ಮಲೇಷಿಯಾದಲ್ಲಿ ಹೋಗಿ ಅಲ್ಲಿ ಲ್ಯಾಬೊರೇಟರಿನಲ್ಲಿ ಇದನ್ನ ಕಾಪಿ ಮಾಡಿ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನ ಮಾಡಿದ್ದಾರೆ. ಚೆನ್ನೈ ಕಂಪನಿಯಲ್ಲಿ ಏನು 3 ಕೋಟಿ ರೂಪಾಯಿ ಕೊಟ್ಟು ಇವರು ಪರ್ಚೇಸ್ ಮಾಡಿದ್ದಾರೆ, ಮಲೇಷಿಯಾ ಲ್ಯಾಬೊರೇಟರಿನಲ್ಲಿ ಇದನ್ನೆಲ್ಲ ತಯಾರು ಮಾಡಿ ಕಾಪಿಗಳು ಯಾವ್ಯಾವ ರೀತಿ ಮಾಡಬಹುದು, ಅದಕ್ಕೇನು ಸೇರಿಸಬಹುದು ಅಂತಕ್ಕಂಥದ್ದೆಲ್ಲರೂ ಕೂಡ ಮಲೇಷಿಯಾದಲ್ಲಿ ತಯಾರು ಮಾಡಿ ಇದನ್ನ ಬಿಡುಗಡೆ ಮಾಡತಕ್ಕಂಥ ಕೆಲಸವನ್ನ ಏನ್ ಮಾಡಿದ್ದಾರೆ. ದಿನನಿತ್ಯ ದೇವರಾಜೇಗೌಡರ ಒಂದು ಹೇಳಿಕೆ ಬಂದ ನಂತರ ಪ್ರತಿನಿತ್ಯ ನಿಮ್ಮ ಮಾಧ್ಯಮದಲ್ಲಿ ಬರ್ತಾ ಇದೆ. ಏನಿವತ್ತು ಕಾರ್ತಿಕ್ ಅಂತಕ್ಕಂಥ ಡ್ರೈವರ್ ಶ್ರೇಯಸ್ ಗೌಡ ಕಾಂಗ್ರೆಸ್ ಅಭ್ಯರ್ಥಿ ಏನಿದ್ದಾರೆ ಹಾಸನದಲ್ಲಿ, ಅವ್ರ ಜೊತೆ ಕೂತು ಊಟ ಮಾಡ್ತಾ ಇರ್ತಕ್ಕಂಥದ್ದು, ಅವ್ರಿಗೆ ಚುನಾವಣೆ ಪ್ರಚಾರ ಮಾಡಿರ್ತಕ್ಕಂಥದ್ದು ಇದ್ರೂ ಕೂಡ ಕಾರ್ತಿಕ್ ನನಗೆ ಗೊತ್ತೇ ಇಲ್ಲ ಅಂತಕ್ಕಂಥ ವಿಚಾರವನ್ನು ಅವ್ರು ಏನ್ ಹೇಳಿದ್ದಾರೆ. ಇದೆಲ್ಲವನ್ನು ಕೂಡ SIT ಇಂದ ತನಿಖೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕ ಪೊಲೀಸರು ಹೋಗಿ ಮಲೇಷಿಯಾದಲ್ಲಿ ಮಾಡಲಿಕ್ಕಾಗೋದಿಲ್ಲ. ಕರ್ನಾಟಕ ಪೊಲೀಸರು SIT ಅವರು ಹೋಗಿ ಚೆನ್ನೈನಲ್ಲಿ ತನಿಖೆ ಮಾಡಲಿಕ್ಕಾಗೋದಿಲ್ಲ. ಇದಕ್ಕೋಸ್ಕರ CBI ತನಿಖೆ ಒಂದೇ ಇದಕ್ಕೆ ಮಾರ್ಗ. ಕರ್ನಾಟಕ ಸರ್ಕಾರ ಕೂಡಲೇ ಇದನ್ನ CBIಗೆ ಒಪ್ಪಿಸಬೇಕು ಅಂತಕ್ಕಂಥ ಆಗ್ರಹವನ್ನ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಮಾಡ್ತಾ ಇದ್ದೇವೆ. CBIಗೆ ನೀವು ಒಪ್ಪಿಸ್ತಾ ಇದ್ರೆ ನಮಗೆ ಗೊತ್ತಿದೆ, ನ್ಯಾಯಾಲಯ ಇದಾವೆ. ನಾವು ಸಂತ್ರಸ್ತೆಯರಿಗೋಸ್ಕರ, ಅವ್ರ ರಕ್ಷಣೆಗೋಸ್ಕರ CBIಗೆ ತನಿಖೆ ಮಾಡುವ ಮೂಲಕ ಸಂತ್ರಸ್ತೆಯರಿಗೆ ರಕ್ಷಣೆ ಸಿಗಲೇಬೇಕು, ನ್ಯಾಯ ದೊರಕಲೇಬೇಕು. ಹೈಕೋರ್ಟ್ ಆಗಲಿ, ಸುಪ್ರೀಂ ಕೋರ್ಟ್ ಆಗಲಿ, ಉಚ್ಚ ನ್ಯಾಯಾಲಯಕ್ಕೆ ನಾವೇ ನೇರವಾಗಿ ಹೋಗ್ತೇವೆ. ಆ ಕೋರ್ಟ್ ಇದ್ದಾರೆ CBI ತನಿಖೆಗೆ ಆದೇಶವನ್ನು ಮಾಡತಕ್ಕಂಥ ಕೆಲಸವನ್ನ ಮಾಡೋವರೆಗೂ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತೆ. ಇದಕ್ಕೆ ಕರ್ನಾಟಕ ಸರ್ಕಾರ ಕೂಡಲೇ CBI ತನಿಖೆಗೆ ವಹಿಸಬೇಕು. ಇವತ್ತು ಯಾರ್ಯಾರು ರೂವಾರಿಗಳಿದ್ದೀರಿ, ಇದಕ್ಕೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನೀವು ಜವಾಬ್ದಾರಿ ಇದ್ದೀರಿ ಅಂತಕ್ಕಂಥದ್ದು ನಿಮಗೀಗಾಗಲೇ ಗೊತ್ತಾಗಿದೆ. ನಿಮ್ಮ ಜವಾಬ್ದಾರಿಯುತವಾಗಿ ಈ ಕರ್ನಾಟಕ ರಾಜ್ಯದ ಜನತೆಗೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿರ್ತಕ್ಕಂಥ ಈ ವಿಷಯವನ್ನ ನ್ಯಾಯ ಕೊಡಬೇಕು ಅಂತ ಹೇಳಿದ್ರೆ ಕೂಡಲೇ CBIಗೆ ಒಪ್ಪಿಸಬೇಕು ಅಂತ ಹೇಳಿ ನಮ್ಮ ಆಗ್ರಹ ಇದೆ, ನಮ್ಮ ಹೋರಾಟ ಇದೆ. ಜಿಲ್ಲಾಧಿಕಾರಿಗಳಿಗೆ ಮಂಡ್ಯದಲ್ಲಿ ನಿನ್ನೆ ಮನವಿ ಸಲ್ಲಿಸಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಕೂಡಲೇ CBIಗೆ ವಹಿಸಬೇಕು ಅಂತಕ್ಕಂಥ
ಮನವಿಯನ್ನು ಅರ್ಪಿಸ್ತಾ ಇದ್ದೇವೆ. ಇವತ್ತು ಹೋರಾಟ ಅಂದ್ರೆ ಏನಿರುತ್ತೆ ಗೌಡ್ರೆ? ಇವತ್ತಿನ ಹೋರಾಟ ಒಂದೇ ನಮ್ದು, ಸಂತ್ರಸ್ತೆಯರ ರಕ್ಷಣೆಗೋಸ್ಕರ ಸಿಬಿಐ ತನಿಖೆಗೆ ಇದನ್ನ ಒಪ್ಪಿಸಿ ಯಾರ್ಯಾರು ತಪ್ಪಿತಸ್ಥಿದ್ದಾರೆ. ಪೆನ್ ಡ್ರೈವ್ ಎಲ್ಲಿ ತಯಾರಾಯ್ತು, ಚೆನ್ನೈ ಕಂಪ್ನಿನಲ್ಲಿ 3 ಕೋಟಿ ಕೊಟ್ಟು ಏನ್ ಪರ್ಚೇಸ್ ಮಾಡಿದಿರಿ, ನೀವು ಆಸ್ಟ್ರೇಲಿಯಾದಲ್ಲಿ ಲ್ಯಾಬೊರೇಟರಿನಲ್ಲಿ ಯಾವ್ಯಾವ ರೀತಿ ತಯಾರು ಮಾಡಿದಿರಿ, ಅಂತಾರಾಷ್ಟ್ರೀಯ ಜಾಲದವರು ಕೂಡ ಸೇರಿದ್ದಾರೆ. ಅದ್ರ ಜೊತೆ ನೀವು ಸೇರಿ ಇದೇನ್ ಮಾಡಿದಿರಿ, ಇದನ್ನ ಕೂಡಲೇ ಸಿಬಿಐ ತನಿಖೆಗೆ ಒಪ್ಪಿಸಬೇಕು, ನ್ಯಾಯ ಸಿಗಲೇಬೇಕು ಅಂತಕ್ಕಂಥ ನಮ್ಮ ಹೋರಾಟ. ಇಷ್ಟು ದಿನ ಆದ್ರೂ ಪೆನ್ ಡ್ರೈವ್ ನ ಕೊಟ್ಟೆ ಅಂತ ಹೇಳ್ತಂತ ಕಾರ್ತಿಕ್ ವಿಚಾರಣೆ ಆಗ್ತಾ ಇಲ್ಲ, ಯಾಕೆ? ಆತ ಇಲ್ಲೇ ಇದ್ದಾನೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಪೆನ್ ಡ್ರೈವ್ ಕೊಟ್ಟಿರ್ತಕ್ಕಂಥ ಕಾರ್ತಿಕ್ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ನನಗೆ ಗೊತ್ತೇ ಇಲ್ಲ ಅಂತ ನೆನ್ನೆ ಹೇಳಿದ್ದಾರೆ. ಇವತ್ತು ನೀವೇ ತೋರಿಸ್ತಾ ಇದ್ದೀರಿ, ಅವನ ಜೊತೆ ಕೂತ್ಕೊಂಡು ಊಟ ಮಾಡ್ತಾ ಇರ್ತಕ್ಕಂಥದ್ದು ಶ್ರೇಯಸ್ ಪಟೇಲ್ ಕಾರ್ತಿಕ್ ಜೊತೆ ಕೂತ್ಕೊಂಡು ಊಟ ಮಾಡ್ತಾ ಇರ್ತಕ್ಕಂಥದ್ದು, ಅವ್ರಿಗೆ ನೆರವಾಗಿರ್ತಕ್ಕಂಥದ್ದು, ಅವ್ರಿಗೆ ಪ್ರೇರಣೆ ಆಗಿರ್ತಕ್ಕಂಥದ್ದು, ಭಾಗಿಗಳಾಗಿದ್ದಾರೆ. ಇಡೀ ಕಾಂಗ್ರೆಸ್ ಸರ್ಕಾರವೇ ಭಾಗಿಯಾಗಿದೆ. ಇಂಥ ವಿಚಾರದಲ್ಲಿ ಇದನ್ನ ಕೂಡಲೇ ಅವ್ರನ್ನ ತನಿಖೆ ಮಾಡಬೇಕು ಅಂತೇಳಿ ನಾವು ಅರ್ಜಿ ಕೊಟ್ಟಿದ್ರು, ಪೊಲೀಸ್ ಸ್ಟೇಷನ್ ಕೊಟ್ಟಿದ್ರು. ಅವ್ರು ಮಾಡದೇ ಇರೋದ್ರಿಂದಾನೇ ಇದನ್ನ ಸಿಬಿಐಗೆ ಒಪ್ಪಿಸ್ಬೇಕು ಅಂತಕ್ಕಂಥದ್ದೇ ನಮ್ಮೆಲ್ಲರ ಹೋರಾಟ. ಅಲ್ಲ, ಈಗ ನೀವೆಲ್ಲ ಮಹಾನಾಯಕನ ಬಗ್ಗೆ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ರಿ ಡಿ ಕೆ ಶಿವಕುಮಾರ್ ಬಗ್ಗೆ, ಆದ್ರೆ ಅವ್ರು ಹೇಳ್ತಾರೆ ಅದೆಲ್ಲವೂ ಕೂಡ ಕಟ್ಟುಕತೆ ಉತ್ತರ ಕೊಡ್ತೀನಿ ಅಂತ. ಅವರು ಏನ್ ಕಟ್ಟುಕತೆ ಅಂತ ಹೇಳ್ತಾರೆ, ಅದು ಗೊತ್ತಾಗಬೇಕಾದ್ರೇನೆ ಅವ್ರು ಮಾಡಿದ್ದಾರೆ ಅಂತಕ್ಕಂಥದ್ದು ಸಾಬೀತಾಗ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.